ಏ ಮಕ್ಕಳ ಬನ್ನಿ ಇಲ್ಲಿ, ಇನ್ನೊಂದು ಸ್ವಲ್ಪ ಟೈಮ್ ಇದೆ ಸ್ಕೂಲ್ಗೆ ಹೋಗೋಕ್ಕೆ. ಬನ್ನಿ ಮನೆ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಏನೋ ತೋರಿಸ್ಬೇಕಾದ್ರೆ ಕೂತ್ಕೊಳ್ಳಿ. ನೋಡಿ ಹೆಂಗಿರುತ್ತೆ ನನಗೆ ರಿಯಾಕ್ಷನ್ ಹೇಳ್ಬೇಕು, ನನಗೆ ತೋರಿಸ್ಬೇಕು. ವಾವ್ ಅಂತ ನಿಮ್ಗೆ ಇಷ್ಟ ಆದರೆ ವಾವ್ ಅನ್ಬೇಕು, ಇಲ್ಲಾಂದರೆ ಚೆನ್ನಾಗಿಲ್ಲ ಅನ್ಬೇಕು. ಏನಾದ್ರು ಒಂದು ಹೇಳ್ಬೇಕು, ಅರ್ಥ ಆಯ್ತಾ? ಅಮಿತ್ ಮಲ್ಹೋತ್ರಾಸ್ ರಾಮಾಯಣ ಕನ್ನಡ ಟ್ರೈಲರು. ಹಾಂ ಬಂತು ನೋಡಿ ಕನ್ನಡ ಟ್ರೈಲರು. ಹೆಡ್ಫೋನ್ ಯೂಸ್ ಮಾಡಿ ಅಂತಿದ್ದಾರೆ. ಹೆಡ್ಫೋನ್ ಯೂಸ್ ಮಾಡೋಕ್ಕೆ ನನಗೆ ಇದೆಲ್ಲ. ಮಾನ್ಸ್ಟರ್ ಮೈಂಡ್ ಕ್ರಿಯೇಷನು ಎಷ್ಟು. ಇದು ಡಿ ನೆಗ್ ಯಾರದು ನೋಡಿ. ರಾವಣ. ಹೆಂಗೆ ಗೊತ್ತಾಯಿತು? ರಾವಣ ಯಾರು ಹೇಳೋದು? ಎಷ್ಟು ಕಣೋ ಈ ಥರ. ಏನಿದು ಈ ಥರ? ರಾವಣ ಸ್ಟಾರ್ಟಿಂಗ್ ಫೈಟಾ? ಐರಾವತ ನೋಡಲ್ಲ, ರೆಕ್ಕೆ ಐರಾವತ. ಸೃಷ್ಟಿಗೆ ಸಂಕಷ್ಟ ಒದಗಿದಾಗಲೆಲ್ಲ ಮಹಾವಿಷ್ಣು ಅವತರಿಸಿ ಅದನ್ನು ರಕ್ಷಿಸುತ್ತಾನೆ. ನನ್ನ ಜ್ಯೇಷ್ಠ ಪುತ್ರ. ಯಪ್ಪ ಸಖತ್ ಗ್ರ್ಯಾಂಡ್ ಆಗಿದೆ ಕಣೋದ್ನಲ್ಲಿ. ಗರುಡ ಅಲ್ಲಿ ಲೋಕ ಕಲ್ಯಾಣಕ್ಕಾಗಿ ನನ್ನ ಅಂತ್ಯವೇ ಆದರು. ಅದಕ್ಕೆ ನಾನು ಸಿದ್ಧ. ಇಲ್ಲಿ ಲಕ್ಷ್ಮಣ ರಾಮಂಗೆ ಕೈ ಮುಗಿತಾ ಇರೋದ? ಏನಿದು ಬಿಲ್ಲು? ನಾನು ನಿರ್ಧರಿಸಿ ಆಗಿದೆ. ಒಬ್ಬ ಪುತ್ರನಾಗಿ ನನ್ನ ತಂದೆ ಕೊಟ್ಟ ಮಾತನ್ನು ಪಾಲಿಸುವುದು ನನ್ನ ಕರ್ತವ್ಯ. ನಿನಗೆ 14 ವರ್ಷಗಳ ವನವಾಸ. ಸೀತೆ ವಿವಾಹದ ವೇಳೆಯಲ್ಲಿ ನೀವು ನನಗೆ ಕೊಟ್ಟ ಮಾತು ಮರೆತು ಬಿಟ್ಟಿರಾ? ನಮ್ಮಿಬ್ಬರ ವಿಧಿಯೂ ಒಂದೇ. ಆ ವಿಧಿ ಲಿಖಿತ ಏನೇ ಆಗಿರಲಿ ನನಗೆ ಸಮ್ಮತವೇ. ರಥ ನೋಡಿ ಯಾವ ರೀತಿ ಇದೆ ಅಂದರೆ ಒಳ್ಳೆ ಕ್ಲಿಯರ್ ಆಗಿ ಮಾಡಿದ್ದಾರೆ. ಇಲ್ಲಿ ರಾವಣ ರಾಜಕುಮಾರಿ ಶೂರ್ಪನಖಿ. ಅವಳು ತಮ್ಮಲ್ಲಿ ಭರವಸೆಳಾಗಿದ್ದಾಳೆ. ಪುಷ್ಪಕವಿಮ ನೋಡಿ ಯಾವ ಥರ ಮಾಡಿದ್ದಾರೆ. ನಿಶ್ಚಿತ ಶೂರ್ಪನಖಿ. ಅಪ್ಪ ರಾಮನ ಮೃತ್ಯು ಘೋರವಾಗಿರುವುದು ಅಪಮಾನ, ಘನಘೋರವಾಗಿರುವುದು. ರಾವಣ 3 ಲೋಕದ ಅಧಿಪತಿಯಾದರೆ ಆ 3 ಲೋಕಗಳ ಸಾಕ್ಷಿಯಾಗಿ ಅವನನ್ನು ವಂದಿಸುತ್ತೇನೆ. ನನ್ನ ಸೀತೆಯನ್ನು ನಾನು ಮರಳಿ ಕರೆತರುತ್ತೇನೆ. ವಾನರರು ಇಲ್ಲಿ ಸಖತ್ತು ಕ್ಲಾರಿಟಿ, ಸಿನಿಮ್ಯಾಟಿಕ್ ವ್ಯೂ ಮಾತ್ರ ಸೂಪರ್ ಆಗಿದೆ. ಒಳ್ಳೆ ಸ್ಕೋಪ್ ಕೂಡ ಇದೆ ಅವ್ರ ಮೇಲೆ. ಮ್ಯೂಸಿಕ್ ನೋಡಪ್ಪ ಅಲ್ಲಿ. ಎಷ್ಟು ಸಿಂಹ ಅದಕ್ಕೆ ಎದುರ್ತಾ ಇರೋದ ಈ ಅಪ್ಪ. ಘಟೋದ್ಗಜ. ಇದು ರಾಮನ ಯುಗದ ಆರಂಭ. ಘಟೋದ್ಗಜ ಅಲ್ಲ, ಸರಿ, ಕುಂಭಕರ್ಣ. ರಾಮಾಯಣ ದೀಪಾವಳಿಗೆ ದೀಪಾವಳಿಗೆ ಬರೋದು. ಹೋಗ IMAX ಥಿಯೇಟ್ರಲ್ಲಿ ನೋಡ್ಬೇಕು ಕಣ ಇದನ್ನು. ಕೂತಿದ್ದಾರೆ. ಚೆನ್ನಾಗಿತ್ತ ಇಲ್ಲೋ ಏನೋ ಹೇಳ್ತಾನೆ ಇಲ್ಲ. ಚೆನ್ನಾಗಿತ್ತಾ? ಸರಿ ಆಯಿತು, ಹೊರಡಿ ರೆಡಿಯಾಗಿ ಸ್ಕೂಲ್ಗೆ ಬರ್ತೀನಿ ನಾನು. ಈ ಕಡೆ
ಅಪ್ಪ ಎಂಥ ವಿಡಿಯೋ ನೋಡೋದು, ಯಾವ ಥರ ಟ್ರೈಲರ್ ನೋಡೋದು ಅಂತಂದರೆ, ರಾಮಾಯಣ ಅಂತಂದರೆ ಎಲ್ಲರಿಗೂ ಸ್ಟೋರಿ ಗೊತ್ತಿದೆ, ಬಟ್ ವಿಜುವಲ್ ಸ್ಪೆಕ್ಟಾಕಲ್ ಅಂತಲೇ ಹೇಳ್ಬೋದು. ಆ ರೀತಿ ತಂದು ಕಣ್ಣು ಮುಂದೆ ಇಟ್ಟಿದ್ದಾರೆ. ಅದು ಈ ಚಿಕ್ಕ ಸ್ಕ್ರೀನಲ್ಲಿ. ಇನ್ನೂ ಸಿನಿಮಾದಲ್ಲಿ ನೋಡಬೇಕಾದ್ರೆ ಮಾತ್ರ ಇನ್ನೂ ಸೂಪರಾಗಿರುತ್ತೆ, ಅಲ್ಟಿಮೇಟ್ ಆಗಿರುತ್ತೆ ಅಂತ ಹೇಳ್ಬೋದು. ಕ್ಯಾಸ್ಟಿಂಗಲ್ಲಿ ರಾವಣ ಆಗಿ ರಾಕಿಂಗ್ ಸ್ಟಾರ್ ಎಷ್ಟು ಮಾಡಿರೋದು ಸೂಪರಾಗಿದೆ. ಒಟ್ಟಿನಲ್ಲಿ ಎಷ್ಟು ಸುಮ್ಮನೆ ಹೋಗಿ ಒಂದು ಕ್ಯಾರೆಕ್ಟರ್ ಮಾಡಲ್ಲ, ಬಟ್ ಅದಕ್ಕೊಂದು ಒಳ್ಳೆ ಸ್ಕೋಪ್ ಇದೆ, ಆ ರೀತಿ ಮಾಡಿದ್ದಾರೆ. ಒಟ್ಟಿನಲ್ಲಿ ರಾವಣ ಕ್ಯಾರೆಕ್ಟರ್ ಅಂದರೆ ಮುಂಚೆ ಎಲ್ಲ 10 ತಲೆ ತೋರಿದ ತಕ್ಷಣ ಎದುರ್ಕೋಬೇಕು ಅನ್ನೋ ರೀತಿ ಮಾಡ್ತಾಯಿದ್ರು, ಬಟ್ ಇವಾಗ ನಡೆಯಲ್ಲ. ಮಕ್ಕಳು ಕೂಡ ಇದ್ರಲ್ಲ ಆ ಥರ ತೋರಿಸಿದ್ರೆ. ಸೊ ಅದರಿಂದ ಅವ್ರ ಕ್ಯಾರೆಕ್ಟರ್ ಆಗಲಿ, ಆ ಒಂದು ಫೈಟ್ ಸೀಕ್ವೆನ್ಸು, ಫಸ್ಟು ಹೋಗಿ ಇದನ್ನು ಲಂಕೆನ ಆಕ್ರಮಣ ಮಾಡ್ಕೊಳ್ಳೋದು ರಾವಣ, ಅದನ್ನೆಲ್ಲ ತೋರಿಸ್ತಾ ಇದ್ದಾರೆ. ಸಖತ್ತಾಗಿದೆ ಒಟ್ಟಿನಲ್ಲಿ. ಜೊತೆಗೆ ಕ್ಯಾಸ್ಟಿಂಗಲ್ಲಿ ರಾಮ ಆಗಿ ರಣಬೀರ್ ಕಪೂರು, ಮತ್ತು ಯಶ್ ರಾವಣ ಗೊತ್ತು, ಮತ್ತು ಸೀತಾಗಿ ಸಾಯಿ ಪಲ್ಲವಿ ಮಾಡಿದ್ದಾರೆ, ಮತ್ತು ಸನ್ನಿ ಡಿಯೋಲ್ ಬಂದು ಹನುಮಾನು, ಮತ್ತು ಲಕ್ಷ್ಮಣ ಆಗಿ ರವಿ ದುಬೆ. ಶೂರ್ಪನಖಿ ಪಾತ್ರನ ರಕುಲ್ ಪ್ರೀತ್ ಸಿಂಗ್ ಕೊಟ್ಟಿದ್ದಾರೆ. ಸೊ ಶೂರ್ಪನಖಿಗೆ ಸ್ವಲ್ಪನೇ ಸೀಕ್ವೆನ್ಸಸ್ಗಳಿರೋದ್ರಿಂದ ಎಷ್ಟೊತ್ತು ಸ್ಕ್ರೀನ್ ಟೈಮ್ ಇರ್ತದೆ ಗೊತ್ತಿಲ್ಲ. ಬಟ್ ಪಾರ್ಟ್ 1 ಅಂತೆ ಎಷ್ಟು ಎಲ್ಲಿಗೆ ತಗೊಂಡು ನಿಲ್ಲಿಸ್ತಾರೆ. ನನ್ನ ಅನಿಸಿಕೆ ಪಾರ್ಟ್ 1ನಲ್ಲಿ ರಾವಣಂದೇ ಫುಲ್ ಆರ್ಭಟ ಇರುತ್ತೆ ಅನಿಸುತ್ತೆ, ಎಷ್ಟೇ ಫುಲ್ ಆರ್ಭಟ ಇರುತ್ತೆ ಅಂತ ಅನಿಸುತ್ತೆ. ಸೊ ಅದರಿಂದ ನಮ್ಮ ಕರ್ನಾಟಕಕ್ಕೆ ಒಂದು ಇಂಪಾರ್ಟೆಂಟ್ ಫಿಲಮ್ ಅಂತ ಹೇಳ್ಬೋದು. ಜೊತೆಗೆ ಈ ಕ್ಯಾಸ್ಟಿಂಗೆಲ್ಲ ಹೇಳಿದೆ, ಬಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಬಂದರೆ ಇಲ್ಲಿ ನಿತೇಶ್ ತಿವಾರಿ, ಯಾಕೆಂತಂದರೆ ದಂಗಲ್ ಫಿಲಮ್ ಮಾಡೋದು ಮುಂಚೆ 2,000 ಕೋಟಿ ಡೈರೆಕ್ಟರ್ ಅಂತ ಬಂದರೆ ನಿತೇಶ್ ತಿವಾರಿ ಮಾಡಿರೋದು ಡೈರೆಕ್ಷನ್ ಈ ಫಿಲಮ್ದು. ದಂಗಲ್ ಅಂತ ಮೂವಿ ಅಮೀರ್ ಖಾನ್ದು 2,000 ಕೋಟಿಗಿಂತ ಮೇಲೆ ಕಲೆಕ್ಷನ್ ಮಾಡಿರೋದು, ಅದು 10-15 ವರ್ಷದ ಹಿಂದೆಯೇ. ಅದಕ್ಕೆ ಇವಾಗ ಏನಾಗುತ್ತೆ, ಅದೇ ರೀತಿ ಒಂದು ಸ್ಕ್ರೀನ್ ಪ್ಲೇ ಆಗಲಿ, ಡೈರೆಕ್ಷನ್ನಲ್ಲಿ ಮತ್ತು ಸ್ಟೋರಿ ರೈಟಿಂಗ್ ಆಗಲಿ ಪಕ್ಕ ಪರ್ಫೆಕ್ಟಾಗಿರುತ್ತೆ ಅಂತ ಹೇಳ್ಬೋದು. ಪ್ರೊಡ್ಯೂಸರ್ ಬಂದು ಹೇಳಲೇಬೇಕು ಇವ್ರ ಬಗ್ಗೆ, ಯಾಕಂದರೆ ಈ ಫಿಲಮ್ಗೆ ಇಂಥ ಪ್ರೊಡ್ಯೂಸರೇ ಬೇಕಾಗಿದ್ದು. ಯಾಕೆಂತಂದರೆ ಇವರು ಡಿನೆಗ್ VFX ಸ್ಟುಡಿಯೋನ CEO ಇವರು, ಜೊತೆಗೆ ಪ್ರೊಡ್ಯೂಸರು. ಸೊ ಏನಾಗುತ್ತೆ, ಅದರಿಂದ ಈ ಥರ ಸ್ಪೆಕ್ಟಾಕಲ್ ಬಂದಿರೋದು ವಿಜುವಲಲ್ಲಿ. ಜೊತೆಗೆ ಇವರು ಮುಂಚೆ ಬ್ರಹ್ಮಾಸ್ತ್ರ ಕೂಡ ಪ್ರೊಡ್ಯೂಸ್ ಮಾಡಿದರು. ಮ್ಯೂಸಿಕ್ ಬಗ್ಗೆ ಅಂತ ಬಂದರೆ ಇಬ್ಬರು ದೈತ್ಯರು ಕೂತ್ಕೊಬಿಟ್ಟಿದ್ದಾರೆ ಇಲ್ಲಿ, ಆ್ಯನ್ಸ್ ಜಿಮ್ಮರ್ ಮತ್ತು AR ರೆಹಮಾನು. ಆ್ಯನ್ಸ್ ಜಿಮ್ಮರು ಎಂಥ ದೈತ್ಯ ಡೈರೆಕ್ಟರ್ ಅಂತಂದರೆ, ಒಂದು ಇಂಟರ್ಸ್ಟೆಲ್ಲರನ್ನು ಹಾಲಿವುಡ್ ಮೂವಿನಲ್ಲಿ ಮ್ಯೂಸಿಕ್ ಮಾಡಿದ್ದಾರೆ. ಆ ಸೀಕ್ವೆನ್ಸ್ ಫುಲ್ ಮ್ಯೂಸಿಕ್ಗಳು ಮಾಡಿದ್ದಾರೆ, ಅಂದರೆ ಪ್ರತಿಯೊಂದು ಸೀಕ್ವೆನ್ಸ್ಗೂ ಏನು ಮ್ಯೂಸಿಕ್ ಬೇಕೋ ಅದೇ ರೀತಿ ಮಾಡಿದ್ದಾರೆ. ಒಂದು ಟೈಮ್ ಡ್ಯೂರೇಷನ್ದು ಒಂದು ಮ್ಯೂಸಿಕ್ ಮಾಡಿದ್ದಾರೆ, ಟಿಕ್ ಟಿಕ್ ಅನ್ನೋ ಸೌಂಡು ಬರಬೇಕು, ಜೊತೆಗೆ ಬ್ಯಾಕ್ಗ್ರೌಂಡು ಬರಬೇಕು. ಆ ಒಂದು ಸೀನ್ 5-6 ನಿಮಿಷದ ಸೀನ್ ಯಾವ ರೀತಿ ಮಾಡಿದ್ದಾರೆ ಅಂದರೆ, ಬ್ಯಾಕ್ಗ್ರೌಂಡು 1 ಸೆಕೆಂಡ್ ಕೂತ್ಕೊಂಡು ವಿಜುವಲಲ್ಲೂ ಆ ಕಡೆ ಈ ಕಡೆ ಹೇಳೋಂಗಿಲ್ಲ, ಬ್ಯಾಕ್ಗ್ರೌಂಡು ಕೂಡ ಆ ಕಡೆ ಈ ಕಡೆ ಗಮನ ಕೊಡೋಂಗಿಲ್ಲ, ಆ ರೀತಿ ಮಾಡಿದ್ದಾರೆ. ಸೊ ಅಂಥ ಮ್ಯೂಸಿಕ್ ಡೈರೆಕ್ಟರು AR ರೆಹಮಾನ್ ಅಂತ ಬಂದರೆ ಎಲ್ಲರಿಗೂ ಗೊತ್ತಿದ್ದೆ, ಯಾಕೆಂತಂದರೆ ಆ ರೀತಿ ದೈತ್ಯ ಇಂಡಿಯಾದಲ್ಲಿ AR ರೆಹಮಾನು 2 ಆಸ್ಕರ್ ಗೆದ್ದಿರೋರು. ಜೊತೆಗೆ ಅವರು ಏನಾರು ಈ ಮೆಲೋಡಿ ಅಂತ ಬಂದರೆ ಅವ್ರನ್ನ ಹೊಡ್ಕೊಳ್ಳೋರು ಯಾರೂ ಇಲ್ಲ ಇಡೀ ಇಂಡಸ್ಟ್ರಿಲಿ ಅಂತ ಹೇಳ್ಬೋದು. ಆ ರೀತಿ ಮೆಲೋಡಿಯಾಗಿ ಮಾಡೋಂಥ ಮ್ಯೂಸಿಕ್ ಡೈರೆಕ್ಟರು. ಮೂವಿನಲ್ಲಿ ಮೆಲೋಡಿ ಬಂತು ಅಂತಂದರೆ AR ರೆಹಮಾನು, ಸೀಕ್ವೆನ್ಸ್ ಫುಲ್ಲಾಗಿ ಮತ್ತು ಆ್ಯಕ್ಷನ್ ಫುಲ್ಲಾಗಿರೋ ಸೀನ್ಗಳಿಗೆ ಪರ್ಫೆಕ್ಟ್ ಮ್ಯಾಚ್ ಅಂತಂದರೆ ಆ್ಯನ್ಸ್ ಜಿಮ್ಮರೇ. ಸೊ ಇಬ್ಬರು ಪರ್ಫೆಕ್ಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಡೈರೆಕ್ಟರು ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳ್ಬೋದು. ಜೊತೆಗೆ ಈ ಫಿಲಮು ಐಮ್ಯಾಕ್ಸಲ್ಲಿ ಬರ್ತಾಯಿದೆ. ಸೊ ಇನ್ನೂ ಖುಷಿಯಾಗುತ್ತೆ. ಲಾಸ್ಟು ಏನು ಪ್ರಭಾಸ್ ಮಾಡಿದ್ದು ಸ್ವಲ್ಪ VFXಲ್ಲೇ ಹಿಡಿದಿದ್ದು, ಬಟ್ ಈ VFXಲ್ಲಿ ಈ ಟ್ರೈಲರ್ ನೋಡಿದಾಗ ಪರ್ಫೆಕ್ಟ್ ಆಗಿದೆ, A to Z ಪರ್ಫೆಕ್ಟ್ ಇದೆ. ಅದು ಅಲ್ಲದೆ ಎಲ್ಲ ಒಂದು ಹೆವಿ ಗ್ರ್ಯಾಂಡಿಯರಾಗಿ ತೋರಿಸಿದ್ದಾರೆ. ಎಲ್ಲ ಒಂದು ಹೈ ಹ್ಯಾಂಗಲಲ್ಲೇ ತೋರಿಸ್ತಿರೋದು. ಅಂದರೆ ಒಂದು ಸೀನ್ ತೋರಿಸ್ತೀವಿ ಅಂತಂದರೆ ಒಂದಿಷ್ಟಾಗಲ್ಲ ತೋರಿಸ್ತಾಯಿಲ್ಲ, ದೊಡ್ಡ ಬಿಗ್ಗರ್ ಸ್ಕ್ರೀನಲ್ಲಿ ತೋರಿಸ್ತಿದ್ದಾರೆ, ತುಂಬ ದೂರದಿಂದ ತೋರಿಸ್ತಿದ್ದಾರೆ, ಎಲ್ಲ ಕವರ್ ಆಗೋ ರೀತಿ ತೋರಿಸ್ತಿದ್ದಾರೆ. ಸೊ ಪರ್ಫೆಕ್ಟಾಗಿದೆ. ಮತ್ತು ಆ ಒಂದು ಪುಷ್ಪಕ ವಿಮಾನ ಮಾಡಿದರೆ ಸುಮ್ಮನೆ ಏನೋ ಒಂದು ಹಂಸ ಪಕ್ಷಿ ಥರ ಮಾಡಿಬಿಟ್ಬಿಡ್ಬೋದಾಯಿತು, ಬಟ್ ಅವ್ರು ಮಾಡಿರೋದು ನೋಡಿದ್ರೆ ಫುಲ್ ಖುಷಿಯಾಗುತ್ತೆ. ಆ ರೀತಿ ಗ್ರ್ಯಾಂಡಾಗಿದೆ, ಅಷ್ಟು ಬಿಗ್ಗರಾಗಿ ಒಳಗಡೆ ಸೀತೆ ನಿಂತಿರೋದು, ರಾವಣ ನೋಡ್ತಾ ಇರೋದು ಸಖತ್ತಾಗಿ ಮಾಡಿದ್ದಾರೆ. ಯಶ್ ಅಂತೂ ಇದರಲ್ಲಿ ಪಕ್ಕಾ ಏನಂತಾರಲ್ಲ ಸೂಪರಾಗಿ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ. ಜೊತೆಗೆ ಯಾವಾಗ ಈ ವಿಲ್ಲನ್ ಕ್ಯಾರೆಕ್ಟರ್ ಸ್ಟ್ರಾಂಗ್ ಆಯಿತು, ಈ ಕಡೆ ಹೀರೋ ಕ್ಯಾರೆಕ್ಟರ್ಗೆ ಇನ್ನೂ ಒಂದು ಶಕ್ತಿ ಬಂತು ಅಂತ ಹೇಳ್ಬೋದು. ಆ ರೀತಿ ಫಿಲಮು ತಗೊಂಡೋಗುತ್ತೆ ಅನಿಸುತ್ತೆ. ನನ್ನ ಅನಿಸಿಕೆ ಇದು ಬ್ಲಾಕ್ ಬಸ್ಟರ್ ಅಂತ ಅನಿಸುತ್ತೆ. ನಿಮಗೆ ಅನಿಸುತ್ತೆ? ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.